ನಮಸ್ಕಾರ ಸ್ನೇಹಿತರೆ. ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವತಿಯಿಂದ ನಮ್ಮ ಧಾರ್ಮಿಕ ದತ್ತಿ ಮಾಡದೇ ಇರೋಂಥ ಕೆಲಸ ಕಾರ್ಯಗಳನ್ನ 18 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದಯಮಾಡಿ ಅಲ್ಲಿ ವಿಚಾರ ಇಷ್ಟೇ, ಕೆಲವೊಂದು ಎಲ್ಲ ಸುಮಾರು ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ಕೊಂಡ್ಬಿಡ್ತೀವಿ, ಇಲ್ಲ ಅಂತಲ್ಲ. ಆದರೆ ದೇವಸ್ಥಾನಗಳ ಒಂದು ವಿಚಾರವಾಗಿ ಹೋದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂಥ ಅರ್ಚಕರುಗಳು, ಗ್ರಾಮಾಂತರದಲ್ಲಿರುವಂಥ ಅರ್ಚಕರ ಮಕ್ಕಳುಗಳು, ಗ್ರಾಮಾಂತರದಲ್ಲಿರುವಂಥ ಅರ್ಚಕರ ತಂದೆ ತಾಯಿಗಳು ಇವತ್ತು ದಯಮಾಡಿ ಇದು ನಾನು ಸ್ವತಃ ಕಣ್ಣಾರ ನೋಡಿರೋಂಥ ಒಂದು ಸಂದೇಶ. ಎಲ್ಲ ಕಡೆ ಎಲ್ಲ ಒಂದು ವಿಚಾರವಾಗೂ ಎಲ್ಲ ಕಡೆ ಸಪೋರ್ಟಿಂಗ್ ಮಾಡ್ತೀರಾ. ವಾಣಿಜ್ಯ ಮಂಡಳಿ ಇರ್ಬೋದು, ಚಲನಚಿತ್ರ ಮಂಡಳಿ ಇರ್ಬೋದು, ವಗೇರೆ ಅದು ಹೇಳೋಕ್ಕೆ ಒಂದು ಲೆಕ್ಕಾಚಾರಕ್ಕೆ. ಆದರೆ ದಯಮಾಡಿ ನಮ್ಮ ಹಿಂದೂ ಸಂಪ್ರದಾಯ ಹಳೆಯ ಕಾಲದ ಒಂದು ಆ ಸೊಗಡು ಇವತ್ತು ನಾವು ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಡ್ತೀವಿ. ನೀವು ಭಗವಂತನ ಹತ್ರ ನಿಂತ್ಕೊಂಡಾಗ ನೀವು ಎಷ್ಟೇ ಕೋಟಿ ರೂಪಾಯಿಗಳಿದ್ರು ಭಗವಂತನ ಹತ್ರ ಸ್ವಾಮಿ ನಂಗೆ ಅದು ಮಾಡಿಕೊಡು, ನನ್ನ ಇದು ಕಷ್ಟ ಇದೆ, ಇದಕ್ಕೆ ಪರಿಹಾರ ಕೊಡು ಅಂತ ಕೇಳ್ಕೊಳ್ಳೋದು ಇದ್ದೇ ಇದೆ. ಆದರೆ ಭಗವಂತ ನಮಗೆ ನೇರವಾಗಿ ಸಿಗಲ್ಲ. ಭಗವಂತನ ಮುಖಾಂತರ ಅರ್ಚಕರು ಸಿಗ್ತಾರೆ. ಅರ್ಚಕರು ಖುಷಿಯಾಗಿದ್ದಾಗ ಅವ್ರ ಮುಖಾಂತರ ಸ್ವಾಮಿನ ಕೇಳಿ ಅವ್ರ ಮುಖಾಂತರ ಅನ್ನಗ್ರಹ ಆಗಿ ಅರ್ಚಕರ ಮುಖಾಂತರ ನಮಗೆ ತೀರ್ಥ ಪ್ರಸಾದ ವಗೇರೆ ಎಲ್ಲ ಸಿಗುತ್ತೆ. ನಮಗೆ ಕಣ್ಣು ಕಾಣೋ ಅಂಥ ಭಗವಂತ ಅರ್ಚಕರ ಮುಖಾಂತರನೇ. ದಯಮಾಡಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಇಷ್ಟು ವರ್ಷದಿಂದ ನಾನು ಸೇವೆ ಸಲ್ಲಿಸ್ಕೊಂಡ್ಬರ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ನಾನು ಇವತ್ತು ಬಾಡಿಗೆವನ್ನೆಲ್ಲ ಇದ್ದೀನಿ. ಎಲ್ಲರೂ ಚೆನ್ನಾಗಿರಲಿ, ಸಹನ ಕುಟುಂಬ ಸುಖಿನ ಹೋಗ್ತು ಅಂತ ಹೇಳೋದು ಇದಿಲ್ಲ. ಸುಮಾರು ಕ್ಷೇತ್ರಗಳು ಇರ್ಬೋದು. ನಮ್ಮ ಲೈವ್ಗಳ ಮುಖಾಂತರ, ನಮ್ಮ ಧಾರ್ಮಿಕ ವಿಭಾಗದ ಮುಖಾಂತರ ಇವತ್ತು ಗೌಡಗೆರೆ, ನಮ್ಮ ಮಲ್ಲೇಶ್ವರ ಇರ್ಬೋದು, ಬೆತ್ತನಗೆರೆ ಲೆಕ್ಕಾಚಾರಕ್ಕೆ ಹೋದರೆ ಧನಂಜಯವರು ಇರ್ಬೋದು, ಹೊಸಕೋಟೆ ಲೆಕ್ಕಾಚಾರಕ್ಕೆ ಹೋದಾಗ ಪತಂಗಿರಿ ದೇವಿ ಇರ್ಬೋದು. ಇವತ್ತು ನೋಡಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಅನ್ನಂಗೆ ಈಗ 250 ಅಡಿ ಸ್ಟ್ಯಾಚ್ಗಳು ಮಾಡ್ತಾ ಇದ್ದಾರೆ. ಸರಿ, ಎಲ್ಲ ಚೆನ್ನಾಗಿರಲಿ. ಈಗ ಇಲ್ಲೂ ಅಷ್ಟೇ ಪಂಚಮುಖಿ ಇದ್ರದ್ದು ನಮ್ಮ ಧನಂಜಯವರು ಅವ್ರು ಮಾಡಿದ್ರು ಸರಿ, ಎಲ್ಲ ಚೆನ್ನಾಗಿರಲಿ. ನೆಕ್ಸ್ಟ್ ಈಗ ಒಂದು ಲೆಕ್ಕಾಚಾರಕ್ಕೆ ನಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ದಿವ್ಯಕ್ಷೇತ್ರ ಎಲ್ಲರೂ ಚೆನ್ನಾಗಿರಲಿ. ಆದರೆ ನಿಮಗೆ ಬರೋ ಅಂತ ಅರ್ಚಕರಿಗೆ ಬರೋ ಅಂತ ಕೆಲವೊಂದರಲ್ಲಿ ಆದಾಯಗಳಲ್ಲಿ ಒಂದು 10% ನಿಮ್ಮ ಥರನೇ ನಿಮ್ಮ ಅರ್ಚಕರಲ್ವಾ, ಅವ್ರನ್ನೂ ಗುರುತಿಸಿ ಅವ್ರು ಸಪೋರ್ಟ್ ಮಾಡೋ ಅಂತ ಕೊಡಿ. ಭಗವಂತ ನಿಮಗೆಲ್ಲ ಕೊಡ್ತಾನೆ. ಕೆಲವು ಜಾಗಗಳಲ್ಲಿ ಕೆಲವೊಂದು ಆಹ್ವಾನಗಳಿರ್ಬೋದು, ಕೆಲವೊಂದು ಅದು ಲೈವ್ ಮುಖಾಂತರ ಹೇಳಕ್ಕೆ ಬರಲ್ಲ. ಅದನ್ನೆಲ್ಲ ನೀವು ಮಾಡಿ ಸಿದ್ಧಿ ಮಾಡಿಕೊಂಡು ಧನ ಆಕರ್ಷಣೆ ವಶೀಕರಣಗಳೆಲ್ಲ ನಡೀತಾ ಇದೆ. ಸರಿ, ಕೆಲವು ಭಾಗದಲ್ಲಿ ನಡೀತಾ ಇದೆ. ಈಗ ನಮ್ಮ ಪಂಡಿಪುರ ಲೆಕ್ಕಾಚಾರಕ್ಕೆ ಹೋಗೋದು ಅಲ್ವಾ. ಈಗ ನಾವು 18 ವರ್ಷ ಸೇವೆ ಸಲ್ಲಿಸಿರೋ ಅಂತ ಶ್ರೀವಾರ್ಯ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆದರೆ ನಾವು ಇವತ್ತರೆಗೂ ನಾನು ಅವತ್ತು ಹೆಂಗಿದೆ ಇವತ್ತು ಹಂಗೆ ಇದ್ದೀನಿ. ಆದರೆ ಧಾರ್ಮಿಕ ಉಳಿಬೇಕು, ಧಾರ್ಮಿಕ ಅಳಿವಿನಂಚಲಿದೆ. ಧಾರ್ಮಿಕ ಅರ್ಚಕರು ಎಷ್ಟೋ ಜನ ಹೆಂಡತಿ ಮಕ್ಕಳುಗಳು ಬೀದಿಲಿದ್ದಾರೆ. ದಯಮಾಡಿ ಈಗ ನೀವೆಲ್ಲ ಬೆಳೀತಾ ಇದ್ದೀರಲ್ವಾ, ನೀವು ಅಟ್ಲೀಸ್ಟ್ ನಿಮ್ಮ ಅರ್ಚಕರುಗಳನ್ನ ಗುರುತಿಸಿ ಅವ್ರಿಗೆ ಆ ಮಕ್ಕಳುಗಳೇ ಎಜುಕೇಷನ್ ಕೊಡಿ. ದಯಮಾಡಿ ವಯಸ್ಸಾದಂಥ ತಂದೆ ತಾಯಿಗಳಿದ್ದಾರೆ, ಅವ್ರಿಗೆ ನೀವು ಸಪೋರ್ಟ್ ಮಾಡಿ. ಸ್ವಾಮಿ ನಿಮಗೆಲ್ಲರೂ ಭಗವಂತ ಹೆಚ್ಚಾಗಿ ಕೊಡ್ತಾ ಇದ್ದಾನಲ್ವಾ, ನಮಗೇನು ಬೇಡ ಆಯಿತಾ. ಹೆಚ್ಚಾಗಿ ಕೊಡೋಂಥದ್ರಲ್ಲಿ 1% ಅರ್ಚಕರುಗಳ ಕುಟುಂಬಕ್ಕೆ ಕೊಡಿ. ದಯಮಾಡಿ ಬೆಳೆದಿರೋ ಅಂತ ನಮ್ಮ ಒಂದು ಮಾನವೀಯತೆಯಾಗಿ ಒಂದು ವಿಶೇಷವಾಗಿ ಕೇಳ್ಕೊಳ್ಳೋದು ಒಂದು ಮನವೇ. ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ, ನಿಮ್ಮ ಪ್ರೀತಿಯ ಶ್ರೀವಾರ್ಯ. ನಮಸ್ಕಾರ.